ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಿಂಗಳ ಅಂತ್ಯದಲ್ಲಿ ಕೆನಡಾ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಈ ಬಾರಿ ಕೆನಡಾದಲ್ಲಿ G7 ಶೃಂಗಸಭೆ ನಡೀತಾ ಇದೆ. ಅದರಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗಲಿಕ್ಕಿದ್ದಾರೆ. ಈ ಹಿಂದೆ ಇದು ಬಹಳ ದೊಡ್ಡ ಸುದ್ದಿಯಾಗಿತ್ತು. ಯಾಕೆಂದರೆ ನರೇಂದ್ರ ಮೋದಿ ಅವರಿಗೆ ಕೆನಡಾ ಆಹ್ವಾನವನ್ನು ಕೊಟ್ಟಿಲ್ಲ, ಇದು ಭಾರತಕ್ಕೆ ಬಹಳ ದೊಡ್ಡ ರಾಜತಾಂತ್ರಿಕ ಹಿನ್ನಡೆ, ಹೀಗಂತ ಕೆಲ ಯೂಟ್ಯೂಬರ್ಸ್ಗಳು ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ರು. ಇದಕ್ಕೆ ಭಾರತದ ವಿಪಕ್ಷವೂ ಕೂಡ ಕೈ ಜೋಡಿಸಿತ್ತು. ರಾಹುಲ್ ಗಾಂಧಿ ಕೂಡ ಹೇಳ್ತಾ ಇದ್ರು, ಇದು ಭಾರತಕ್ಕೆ ಅತಿ ದೊಡ್ಡ ರಾಜತಾಂತ್ರಿಕ ಹಿನ್ನಡೆ, ಕೆನಡಾ ನಮಗೆ ಆಹ್ವಾನವನ್ನೇ ಕೊಟ್ಟಿಲ್ಲ, ಮೋದಿಯವರ ರಾಜತಾಂತ್ರಿಕತೆ ವಿಫಲವಾಗಿಬಿಟ್ಟಿದೆ, ಹೀಗೆಲ್ಲ ಬಿಂಬಿಸೋದಕ್ಕೆ ಹೊರಟಿದ್ರು. ಆದರೆ ಕೆನಡಾದ ಪ್ರಧಾನಿ ಬಹಳ ಸ್ಮಾರ್ಟ್ ಆಗಿ ನರೇಂದ್ರ ಮೋದಿ ಅವರಿಗೆ ಒಂದು ಕರೆ ಮಾಡಿದ್ರು, ಆಹ್ವಾನವನ್ನು ಕೊಟ್ಟರು. ಅಷ್ಟು ಮಾತ್ರ ಅಲ್ಲ, ಜಾಗತಿಕ ವೇದಿಕೆಯಲ್ಲಿ ಭಾರತದ ಇಂಪಾರ್ಟೆನ್ಸ್ ಎಷ್ಟಿದೆ, ಇವತ್ತು ಭಾರತ G7ನಲ್ಲಿ ಭಾಗಿಯಾಗುವಂತಹದ್ದು ಯಾಕೋಸ್ಕರವಾಗಿ ಮುಖ್ಯ ಆಗುತ್ತೆ, ಇದೆಲ್ಲದನ್ನು ಓಪನ್ ಆಗಿ ಹೇಳಿಬಿಟ್ರು. ಹೀಗಾಗಿ ನರೇಂದ್ರ ಮೋದಿ ಅವರ G7 ಶೃಂಗಸಭೆಯಲ್ಲಿ ಭಾಗಿಯಾಗುವಂತಹದ್ದು, ಅವರ ಕೆನಡಾ ಪ್ರವಾಸ ಭಾರಿ ಸುದ್ದಿಯಲ್ಲಿದೆ. ಆದರೆ ಮಿತ್ರರೇ, ಕೆನಡಾಗೆ ಹೋದಂತಹ ಪ್ರಧಾನಮಂತ್ರಿಗಳು ನೇರವಾಗಿ ಭಾರತಕ್ಕೆ ವಾಪಸ್ ಬರ್ತಾ ಇಲ್ಲ. ಅವರು ಮಧ್ಯದಲ್ಲಿ ಒಂದು ಪುಟ್ಟ ದ್ವೀಪ ರಾಷ್ಟ್ರದಲ್ಲಿ ಇಳಿತಾ ಇದ್ದಾರೆ. ಇದು ಮಿತ್ರರೇ, ಕೆನಡಾಗೆ ನರೇಂದ್ರ ಮೋದಿ ಹೋಗ್ತಾ ಇರುವಂತಹದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆಯೋ ಅದಕ್ಕಿಂತಲೂ ಒಂದು ತೂಕ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಜಾಗತಿಕ ಮಟ್ಟದಲ್ಲಿ ಇದು ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾಕೆ ಕೇಳಿದ್ರೆ, ಆ ಪುಟ್ಟ ದ್ವೀಪ ಟರ್ಕಿ ಇದೆಯಲ್ಲ, ಅದಕ್ಕೆ ಕಡುವೈರಿ. ಭಾರತದ ಪ್ರಧಾನಿ ಈ ಸಂದರ್ಭದಲ್ಲಿ ಆ ಪುಟ್ಟ ದ್ವೀಪಕ್ಕೆ ಭೇಟಿ ಕೊಡ್ತಾ ಇರುವಂತಹದ್ದು ಟರ್ಕಿಗೆ ಆತಂಕವನ್ನು ತರಿಸಿದೆ. ಯಾಕೆ ಕೇಳಿದ್ರೆ, ಭಾರತದಿಂದ ಕೆಲವೊಂದಷ್ಟು ವೆಪನ್ಸ್ ಅನ್ನು ಖರೀದಿ ಮಾಡೋದಕ್ಕೆ ಆ ದ್ವೀಪ ಬಹಳ ಉತ್ಸಾಹವನ್ನು ತೋರಿಸ್ತಾ ಇದೆ. ಮಿತ್ರರೇ, ಟರ್ಕಿ ಹೇಗೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡ್ತಾ ಇದೆ, ಇನ್ನೊಂದು ಕಡೆ ಬಾಂಗ್ಲಾದೇಶ ಇರಬಹುದು ಅಥವಾ ಮಾಲ್ಡೀವ್ಸ್ ಇರಬಹುದು, ಆ ದೇಶಗಳಿಗೂ ಕೂಡ ಟರ್ಕಿಯ ಶಸ್ತ್ರಾಸ್ತ್ರಗಳು ಬರ್ತಾ ಇದೆಯಲ್ಲ, ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಭಾರತ ಈಗ ಒಂದು ಹೆಜ್ಜೆ ಮುಂದಿಟ್ಟಿದೆ. ಭಾರತದ ಬ್ರಹ್ಮೋಸ್ ಇರಬಹುದು, ಆಕಾಶ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇರಬಹುದು, ಬರಾಕ್ 8 ಇರಬಹುದು, ಆಂಟಿ ಡ್ರೋನ್ ಸಿಸ್ಟಮ್ ಇರಬಹುದು, ಇದೆಲ್ಲವೂ ಕೂಡ ಟರ್ಕಿಯ ಶತ್ರು ದೇಶದ ಕೈ ಸೇರುವಂತಹದ್ದು ಬಹುತೇಕ ನಿಚ್ಚಳವಾಗಿದೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಪುಟ್ಟ ದ್ವೀಪ ರಾಷ್ಟ್ರದ ಭೇಟಿ ಭಾರಿ ಮಹತ್ವವನ್ನು ಪಡೆದುಕೊಂಡಿದೆ. ಹಾಗಾದ್ರೆ ಮಿತ್ರರೇ, ಯಾವುದದು ದ್ವೀಪ? ಆ ದ್ವೀಪಕ್ಕೂ ಟರ್ಕಿಗೂ ಏನಷ್ಟು ದ್ವೇಷ ಇದೆ? ಭಾರತ ಅಲ್ಲಿಗೆ ಶಸ್ತ್ರಾಸ್ತ್ರ ಕೊಟ್ಟರೆ ಅದರಿಂದ ಲಾಭ ಏನಾಗುತ್ತೆ? ಈ ಎಲ್ಲ ವಿಚಾರಗಳ ಕುರಿತಾಗಿ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಆಪರೇಷನ್ ಸಿಂಧೂರ ನಡೀತಲ್ಲ, ಅದಕ್ಕಿಂತ ಮುಂಚೆ ಟರ್ಕಿ ಏನು ಭಾರತದ ಮಿತ್ರ ದೇಶ ಅಲ್ಲ. ಟರ್ಕಿಗೂ ಭಾರತಕ್ಕೂ ಬಹಳ ಉತ್ತಮ ಸಂಬಂಧ ಇತ್ತು. ಭಾರತ ಟರ್ಕಿಯನ್ನು ನಂಬಿಕೊಂಡಿತ್ತು, ಹಾಗೇನೂ ಇರಲಿಲ್ಲ. ಅವರು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಯಾಕೆಂದರೆ ಪ್ರತಿ ಬಾರಿಯೂ ಕೂಡ ಕಾಶ್ಮೀರ ವಿಚಾರ ಬಂದಂತಹ ಸಂದರ್ಭದಲ್ಲಿ ಟರ್ಕಿಯ ನಿಷ್ಠೆ ಇರ್ತಾ ಇದ್ದಿದ್ದು ಪಾಕಿಸ್ತಾನಕ್ಕೆ ಹೊರತು ಭಾರತಕ್ಕಲ್ಲ. ಹೀಗಾಗಿ ಭಾರತ ಟರ್ಕಿಯಿಂದ ಒಂದು ಅಂತರದಲ್ಲಿತ್ತು. ಹಾಗಂತ ನಾವು ಅವರನ್ನು ಕಂಪ್ಲೀಟಾಗಿ ಬಿಟ್ಟು ಹಾಕಿರಲಿಲ್ಲ. ಈಗ ಕಂಪ್ಲೀಟಾಗಿ ಟರ್ಕಿಯನ್ನು ಬಿಟ್ಟು ಹಾಕೋದು ಮಾತ್ರ ಅಲ್ಲ, ಅವ್ರಿಗೆ ತಕ್ಕ ಪಾಠ ಕಲಿಸಬೇಕು. ಅವರೇನು ನಮ್ಮ ವಿರುದ್ಧ ಮಾಡೋದಕ್ಕೆ ಬರ್ತಾ ಇದ್ದಾರೆ, ನಾವು ಅದನ್ನೇ ಅವರ ವಿರುದ್ಧ ಮಾಡಬೇಕು. ಈ ಒಂದು ನಿರ್ಧಾರಕ್ಕೆ ಭಾರತ ಬಂದಂತೆ ಕಂಡು ಬರ್ತಾ ಇದೆ. ನಿಮಗೆಲ್ಲ ಗೊತ್ತು, ಆಪರೇಷನ್ ಸಿಂಧೂರ ಆದ ಬಳಿಕ ಭಾರತೀಯರು ಟರ್ಕಿಯ ಟೂರ್ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಬಾಯ್ಕಾಟ್ ಟರ್ಕಿ ಅಭಿಯಾನವನ್ನು ಆರಂಭಿಸಿದ್ರು. ಯಾಕೆ ಅಂತಂದ್ರೆ, ಟರ್ಕಿ ನಮ್ಮ ವಿರುದ್ಧವಾಗಿ ಶಸ್ತ್ರಾಸ್ತ್ರವನ್ನು ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಾವು ಹೋಗಿ ಟರ್ಕಿಯಲ್ಲಿ ಎಂಜಾಯ್ ಮಾಡುವಂತಹದ್ದು, ನಮ್ಮ ಹಣವನ್ನು ಟರ್ಕಿಯಲ್ಲಿ ಖರ್ಚು ಮಾಡುವಂತಹದ್ದು, ಇದು ಭಾರತದ ವಿರುದ್ಧ ನಾವು ಮಾಡಿದಂತಾಗುತ್ತೆ. ಹೀಗಾಗಿ ನಾವು ಬಾಯ್ಕಾಟ್ ಅಭಿಯಾನವನ್ನು ಮಾಡ್ತೀವಿ ಅಂತ ಜನ ತೀರ್ಮಾನ ಮಾಡಿದ್ರು. ಇದು ಕೇವಲ ಜನಸಾಮಾನ್ಯರು ಮಾಡೋಕ್ಕಾಗುವಂತಹ ನಿರ್ಧಾರಗಳಷ್ಟೇ. ಸರ್ಕಾರ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡಬೇಕಲ್ವಾ? ಕೇವಲ ನಾವೇನೋ ಬಾಯ್ಕಾಟ್ ಮಾಡೋದಾಗಿರಬಹುದು, ಟರ್ಕಿಯಿಂದ ಅಂತರ ಕಾಯ್ದುಕೊಳ್ಳೋದಾಗಿರಬಹುದು, ಇದು ಯಾವುದು ಕೂಡ ಟರ್ಕಿಯ ಮೇಲೆ ದೊಡ್ಡ ಪರಿಣಾಮ ಬೀರೋದಿಲ್ಲ. ಪರಿಣಾಮ ಬೀರಬೇಕು ಅಂತಂದರೆ ನಾವು ಅವರ ಶತ್ರುಗಳನ್ನು ರೀಚ್ ಆಗಬೇಕು. ಶತ್ರುವಿನ ಶತ್ರು ಯಾವಾಗಲೂ ಮಿತ್ರ ಅನ್ನುವಂತಹ ಪಾಲಿಸಿಯನ್ನು ಭಾರತ ಈ ಹಿಂದಿನಿಂದಲೂ ಕೂಡ ಅಡಾಪ್ಟ್ ಮಾಡಿಕೊಂಡಿದೆ. ಇದನ್ನು ಈಗ ಟರ್ಕಿ ವಿಚಾರದಲ್ಲೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಮುಂದುವರಿಸ್ತಾ ಇದೆ. ನಾನೀಗ ಹೇಳೋದಕ್ಕೆ ಹೊರಟಿರೋದೇನು ಕೇಳಿದ್ರೆ, ಟರ್ಕಿಯ ದಕ್ಷಿಣದಲ್ಲಿ ಒಂದು ಪ್ರಮುಖವಾದಂತಹ ದ್ವೀಪ ಇದೆ. ಮೆಡಿಟರೇನಿಯನ್ ಸಮುದ್ರದ ಈಸ್ಟರ್ನ್ ಭಾಗದಲ್ಲಿರುವಂತಹ ಒಂದು ದ್ವೀಪ. ಇದನ್ನು ಸೈಪ್ರಸ್ ಅಂತ ಕರೆಯಲಾಗುತ್ತೆ. ಇದೊಂದು ಸ್ವತಂತ್ರವಾದಂತಹ ದೇಶ. ಆದರೆ ಇಲ್ಲಿ ಟರ್ಕಿ ಆಗಾಗ ಕಡ್ಡಿ ಅಲ್ಲಾಡಿಸಿ ಈ ಇಡೀ ದ್ವೀಪವನ್ನ 2 ಭಾಗಗಳಾಗಿ ಮಾಡಿಬಿಟ್ಟಿದೆ. ಈ ಸೈಪ್ರಸ್ ದ್ವೀಪದಲ್ಲಿ ನಾರ್ದನ್ ಭಾಗ ಇದೆಯಲ್ಲ, ಅಲ್ಲಿ ಹೆಚ್ಚಾಗಿ ಮುಸ್ಲಿಮರು ವಾಸ ಮಾಡ್ತಾರೆ. ಹೀಗಾಗಿ ಟರ್ಕಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಈ ಇಡೀ ನಾರ್ದನ್ ಭಾಗವನ್ನ ಸಪರೇಟ್ ದೇಶ ಮಾಡೋದಕ್ಕೆ ಟರ್ಕಿ 1974ರಲ್ಲೇ ಒಂದು ಪ್ರಯತ್ನವನ್ನ ಮಾಡಿದೆ. ಯಾಕೆ ಕೇಳಿದ್ರೆ, 1974ರಲ್ಲಿ ಇಲ್ಲೊಂದು ಮಿಲಿಟರಿ ದಂಗೆ ಆಗುತ್ತೆ. ಆ ಮಿಲಿಟರಿ ದಂಗೆಗೆ ಗ್ರೀಸ್ ಸಪೋರ್ಟ್ ಮಾಡುತ್ತೆ. ಯಾವಾಗ ಗ್ರೀಸ್ ಸಪೋರ್ಟ್ ಮಾಡ್ತೋ, ಟರ್ಕಿ ತನ್ನ ಸೇನೆಯನ್ನು ಅಲ್ಲಿಗೆ ನುಗ್ಗಿಸಿ ಇಡೀ ನಾರ್ದನ್ ಸೈಪ್ರಸ್ನ ಸಪರೇಟ್ ದೇಶ ಅಂತ ಘೋಷಣೆ ಮಾಡುತ್ತೆ. ಆದರೆ ಮಿತ್ರರೇ, ಇದಕ್ಕೆ ಯಾರೂ ಕೂಡ ಈವರೆಗೆ ಮಾನ್ಯತೆ ಕೊಟ್ಟಿಲ್ಲ. ಕೇವಲ ಟರ್ಕಿ ಮಾತ್ರ ಹೇಳ್ತಾ ಇರುವಂತದ್ದು ನಾರ್ದನ್ ಸೈಪ್ರಸ್ ಒಂದು ಸಪರೇಟ್ ಆದಂತಹ ದೇಶ ಅಂತ. ಆದರೆ ಈ ನಾರ್ದನ್ ಸೈಪ್ರಸ್ನಲ್ಲಿ ಒಟ್ಟು 3,80,000 ಮಂದಿ ವಾಸ ಮಾಡ್ತಾರೆ. ಟರ್ಕಿಯ ನೆರಳಿನಲ್ಲೇ ಬದುಕ್ತಾ ಇರುವಂತಹ ಒಂದು ಚಿಕ್ಕದಾದಂತಹ ಎಥ್ನಿಸಿಟಿ ಗ್ರೂಪ್ ಇದು. ಹಾಗೆ ದಕ್ಷಿಣ ಸೈಪ್ರಸ್ ವಿಚಾರದಲ್ಲಿ ಗ್ರೀಸ್ ಸಪೋರ್ಟ್ ಮಾಡುತ್ತೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಈ ದಕ್ಷಿಣ ಸೈಪ್ರಸ್ ನಲ್ಲಿರುವಂತಹದ್ದು ಗ್ರೀಸ್ ಎಥ್ನಿಸಿಟಿಯ ಗ್ರೂಪ್. ಇದಕ್ಕೆ ವಿಶ್ವದ ಅನೇಕ ದೇಶಗಳು ಮಾನ್ಯತೆಯನ್ನ ಕೊಟ್ಟಿದ್ದಾವೆ. ಭಾರತವೂ ಕೂಡ ಇದನ್ನ ಮಾನ್ಯ ಮಾಡುತ್ತೆ.
ಇದಿಷ್ಟು ಮಾತ್ರ ಅಲ್ಲ, ಈ ಸೈಪರಸ್ ಇದೆಯಲ್ಲ, ಇದು ಯುರೋಪಿಯನ್ ಯೂನಿಯನ್ನ ಸದಸ್ಯ ದೇಶವೂ ಕೂಡ ಹೌದು. ಅಷ್ಟು ಮಾತ್ರ ಅಲ್ಲ, ಈ ದಕ್ಷಿಣ ಸೈಪರಸ್ ಇದೆಯಲ್ಲ, ಇದು ಆರ್ಥಿಕವಾಗಿ ತುಂಬಾ ಶ್ರೀಮಂತ ದೇಶ. ಇಷ್ಟು ಪುಟ್ಟ ದ್ವೀಪವಾದರೂ ಕೂಡ ಇದರ ಒಟ್ಟು GDP $65 ಬಿಲಿಯನ್ ಇದೆ. ಅಷ್ಟು ಮಾತ್ರ ಅಲ್ಲ, ಪರ್ ಕ್ಯಾಪಿಟಾ ಇನ್ಕಮ್ ಕೂಡ $65,000 ಇದೆ. ಬಹಳ ಶ್ರೀಮಂತವಾದಂತಹ ಭೂಪ್ರದೇಶ ಇದು. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, ಜಿಯೋಪೊಲಿಟಿಕಲಿ ಇದರ ಲೊಕೇಶನ್ ಕೂಡ ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ಭಾರತ ಈ ಹಿಂದೆಯೇ ಇದರ ಪ್ರಾಮುಖ್ಯತೆಯನ್ನ ಅರ್ಥ ಮಾಡಿಕೊಂಡಿತ್ತು. 1982ರಲ್ಲಿ ಇಂದಿರಾ ಗಾಂಧಿ ಈ ಸೈಪರಸ್ ದ್ವೀಪಕ್ಕೆ ಭೇಟಿ ಕೊಟ್ಟಿದ್ರು. ಅದಾದ ನಂತರ 2007ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿ ಕೊಟ್ಟಿದ್ರು. 2018ರಲ್ಲಿ ಆಗಿನ ಭಾರತದ ರಾಷ್ಟ್ರಪತಿಗಳಾದಂತಹ ರಾಮನಾಥ್ ಕೋವಿಂದ್ ಕೂಡ ಇಲ್ಲಿಗೆ ಭೇಟಿ ಕೊಟ್ಟಿದ್ರು. 2022ರಲ್ಲಿ ಜೈಶಂಕರ್ ಕೂಡ ಹೋಗಿದ್ರು. ಇಷ್ಟು ಮಾತ್ರ ಅಲ್ಲ ಮಿತ್ರರೇ, 2022ರಲ್ಲಿ ಭಾರತ ಮತ್ತು ಈ ಸೈಪರಸ್ ನಡುವೆ ಮಿಲಿಟರಿ ಕೋಆಪರೇಷನ್ ಒಪ್ಪಂದ ಕೂಡ ಆಗಿದೆ. ಈ ಒಪ್ಪಂದಕ್ಕೆ ಯಾಕಷ್ಟು ಮಹತ್ವ ಇದೆ ಕೇಳಿದ್ರೆ, ಭಾರತ ಮುಂದಿನ ದಿನಗಳಲ್ಲಿ ಈ ಸೈಪರಸ್ ದ್ವೀಪದ ಸೈನಿಕರಿಗೆ ಸೈನಿಕ ತರಬೇತಿಯನ್ನು ಕೊಡುತ್ತೆ, ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ಗಳು ನಡೀತವೆ. ಇದೆಲ್ಲವೂ ಕೂಡ ಟರ್ಕಿಗೆ ಒತ್ತಡವನ್ನು ಕ್ರಿಯೇಟ್ ಮಾಡೋದಕ್ಕೆ ಭಾರತ ಮಾಡ್ತಾ ಇರುವಂತಹ ತಂತ್ರ. ಈಗ ಮಿತ್ರರೇ, ಭಾರತದ ಪ್ರಧಾನಿ ಈ ಬಾರಿ ಸೈಪರಸ್ಗೆ ಭೇಟಿ ಕೊಡುವಂತಹ ಯಾವುದೇ ಉದ್ದೇಶ ಇರಲಿಲ್ಲ, ಮೊದಲೇನು ನಿರ್ಧಾರ ಆಗಿರಲಿಲ್ಲ. ಆದರೆ ಯಾವಾಗ ಆಪರೇಷನ್ ಸಿಂಧೂರ ಆಗತ್ತೆ, ಆ ಸಂದರ್ಭದಲ್ಲಿ ಟರ್ಕಿ ಮಾಡಿದಂತಹ ಕುತಂತ್ರ ಇದೆಯಲ್ಲ, ಪಾಕಿಸ್ತಾನಕ್ಕೆ ಅವರು ಡ್ರೋನ್ಗಳನ್ನು ಕಳುಹಿಸಿದ್ರು, ಬೇಕಾದ ಶಸ್ತ್ರಾಸ್ತ್ರವನ್ನು ಕೊಟ್ಟರು. ಅಷ್ಟೇ ಯಾಕೆ, ಟರ್ಕಿಯ ಡ್ರೋನ್ ಪೈಲಟ್ಗಳು ಕೂಡ ಪಾಕಿಸ್ತಾನಕ್ಕೆ ಬಂದು ಭಾರತದ ವಿರುದ್ಧ ಯುದ್ಧದಲ್ಲಿ ಭಾಗಿಯಾದರು. ಹೀಗಾಗಿ ಭಾರತ ಇದನ್ನು ತುಂಬಾ ಸೀರಿಯಸ್ ಆಗಿ ಪರಿಗಣಿಸಿದೆ. ಹಾಗೆ ಟರ್ಕಿ ನೇರವಾಗಿ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದೆ. ಪೆಹಲ್ಗಾಮ್ ಅಟ್ಯಾಕ್ ಆಗುವಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಟರ್ಕಿಯಲ್ಲೇ ಇದ್ರು. ಆಪರೇಷನ್ ಸಿಂಧೂರಕ್ಕೆ ವಿರಾಮ ಬಿದ್ದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಧಾನಿ ಮತ್ತೆ ಟರ್ಕಿಗೆ ಹೋಗ್ತಾರೆ, ಧನ್ಯವಾದವನ್ನು ಹೇಳ್ತಾರೆ. ಟರ್ಕಿ ಹೇಳುತ್ತೆ, ನಾವು ಯಾವಾಗಲೂ ಕೂಡ ನಿಮ್ ಜೊತೆಗಿರ್ತೀವಿ ಅಂತ. ಇದನ್ನೆಲ್ಲ ನೋಡಿದಂತಹ ಭಾರತಕ್ಕೆ ಅನ್ನಿಸ್ತು, ನಾವಿನ್ನು ಅಗ್ರೆಸಿವ್ ಆದಂತಹ ಫಾರಿನ್ ಪಾಲಿಸಿಯನ್ನ ಈ ಟರ್ಕಿ ವಿಚಾರದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ. ಹೀಗಾಗಿ ನರೇಂದ್ರ ಮೋದಿ ಅವರ ಕೆನಡಾ ಪ್ರವಾಸದ ಜೊತೆಗೆ ಸೈಪರಸ್ ಅನ್ನು ಕೂಡ ಸೇರಿಸಲಾಗಿದೆ. ನರೇಂದ್ರ ಮೋದಿ ಅವರು ಕೆನಡಾ ಪ್ರವಾಸ ಮುಗಿಸಿ ಬರ್ತಿದ್ದಂತೆ ಸೈಪರಸ್ನಲ್ಲೂ ಕೂಡ ಒಂದಷ್ಟು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕುವಂತ ಎಲ್ಲ ಸಾಧ್ಯತೆಗಳಿದೆ. ಈಗಾಗಲೇ ವರದಿಯಂತೆ ಸೈಪರಸ್ ಇರಬಹುದು, ಗ್ರೀಸ್ ಇರಬಹುದು, ಈ ಎರಡೂ ದೇಶಗಳು ಕೂಡ ಭಾರತದ ಬ್ರಹ್ಮೋಸ್ ಬಗ್ಗೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾವೆ. ಇದರ ಬಗ್ಗೆ ಅನೇಕ ವರದಿಗಳು ಕೂಡ ಪ್ರಕಟ ಆಗಿದೆ. ಭಾರತದ ಬ್ರಹ್ಮೋಸ್ ಎಷ್ಟು ಪ್ರಖ್ಯಾತಿಯನ್ನು ಗಳಿಸಿದೆ ಅಂತ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ. ಅಂತಹದ್ರಲ್ಲಿ ಈ ದ್ವೀಪ ರಾಷ್ಟ್ರ ಇರಬಹುದು ಅಥವಾ ಗ್ರೀಸ್ ಇರಬಹುದು, ಇವರಿಬ್ಬರೂ ಕೂಡ ಬ್ರಹ್ಮೋಸ್ ಅನ್ನ ಹೊಂದಿದ್ದೆ ಆದ್ರೆ ಅದರ ನೇರ ಒತ್ತಡವನ್ನ ಟರ್ಕಿಯೇ ಎದುರಿಸುತ್ತೆ. ಯಾಕೆ ಅಂತಂದ್ರೆ ಗ್ರೀಸ್ ಕೂಡ ಟರ್ಕಿಗೆ ಶತ್ರು ದೇಶ, ಸೈಪರಸ್ ಕೂಡ ಟರ್ಕಿಗೆ ಶತ್ರು ದೇಶ. ಮಿತ್ರರೇ, ಭಾರತದ ಈ ಶಸ್ತ್ರಾಸ್ತ್ರ ಕೊಡುವಂತಹ ಪಾಲಿಸಿ ಇದೆಯಲ್ಲ, ಇದು ಭಾರತ ಖಂಡಿತವಾಗ್ಲೂ ಲಾಭ ಮಾಡಿಕೊಡುತ್ತೆ. ಯಾಕೆ ಅಂತಂದ್ರೆ ಒಂದು ಕಡೆ ನಮ್ಮ ಡಿಫೆನ್ಸ್ ಮಾರುಕಟ್ಟೆ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತೆ. ಇವತ್ತು ಸೈಪರಸ್ ಪುಟ್ಟ ದ್ವೀಪ ಇರಬಹುದು, ಆದ್ರೆ ಅವರ ಡಿಫೆನ್ಸ್ ಬಜೆಟ್ ತುಂಬಾ ಜಾಸ್ತಿ ಇದೆ. ಸೈಪರಸ್ ತನ್ನ GDPಯ 2% ಅನ್ನ ವಾರ್ಷಿಕವಾಗಿ ಡಿಫೆನ್ಸ್ ಬಜೆಟ್ ಮೀಸಲಿಡುವುದಕ್ಕೆ ನಿರ್ಧಾರ ಮಾಡಿಬಿಟ್ಟಿದೆ. ಈಗ ಸೈಪರಸ್ ಎದುರು ನೋಡ್ತಾ ಇರುವಂತಹದ್ದೇನು ಕೇಳಿದ್ರೆ, ಅಫೋರ್ಡಬಲ್ ವೆಪನ್ಸ್ ಗಳನ್ನ. ಈ ಸೈಪರಸ್ ನಂತಹ ಪುಟ್ಟ ದ್ವೀಪ ರಾಷ್ಟ್ರ ಅಮೆರಿಕದ ವೆಪನ್ಸ್ ಅನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕದ ವೆಪನ್ಸ್ ಗಳು ಸಿಕ್ಕಾಪಟ್ಟೆ ದುಬಾರಿ. ಇಂತಹ ಸಂದರ್ಭದಲ್ಲಿ ಭಾರತದ ಶಸ್ತ್ರಾಸ್ತ್ರಗಳು ಟರ್ಕಿಯ ಶಸ್ತ್ರಾಸ್ತ್ರಗಳ ವಿರುದ್ಧವಾಗಿ ಉತ್ತಮ ಟ್ರ್ಯಾಕ್ ರೆಕಾರ್ಡ್ ಹೊಂದಿದೆ. ಟರ್ಕಿಯ ಎಲ್ಲಾ ಡ್ರೋನ್ಗಳನ್ನು ಭಾರತ ಹೊಡೆದುರುಳಿಸಿದೆ. ಟರ್ಕಿಯ ಯಾವುದೇ ಅಸ್ತ್ರಕ್ಕೂ ಶಸ್ತ್ರಕ್ಕೂ ಭಾರತದ ವಿರುದ್ಧ ನಿಂತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಜಗಜ್ಜಾಹೀರಾಗಿದೆ. ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಸೈಪರಸ್ ಇರಬಹುದು, ಗ್ರೀಸ್ ಇರಬಹುದು, ಟರ್ಕಿಯ ವಿರುದ್ಧ ಭಾರತದ ಶಸ್ತ್ರಾಸ್ತ್ರವನ್ನು ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡ್ತವೆ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಒಂದು ವೇಳೆ ಸೈಪರಸ್ ಆಗಿರಲಿ, ಗ್ರೀಸ್ ಆಗಿರಲಿ, ಇವರೇನಾದರೂ ಭಾರತದ ಬ್ರಹ್ಮೋಸ್ ಅನ್ನೋ ಆಂಟಿ ಡ್ರೋನ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಯಾವುದಾದ್ರೂ ಭಾರತದ ಶಸ್ತ್ರಾಸ್ತ್ರಗಳಿಗೆ ಬೇಡಿಕೆ ಇಟ್ಟಿದ್ದೆ ಆದರೆ ಭಾರತ ಸ್ವಲ್ಪ ಅವರಿಗೆ ಅಗ್ಗದ ದರದಲ್ಲೇ ಕೊಡಬೇಕು, ಡಿಸ್ಕೌಂಟ್ ಮಾಡೇ ಕೊಡಬೇಕು. ಯಾಕೆ ಅಂತಂದ್ರೆ ಇದು ಟರ್ಕಿಗೆ ಭಾರತ ಚೆಕ್ಮಿಟ್ ಕೊಟ್ಟಂತಾಗತ್ತೆ. ನಿಮಗೆ ಗೊತ್ತಿರಬಹುದು, ಅಜರ್ಬೈಜಾನ್ ಕೂಡ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿತ್ತು. ಭಾರತ ಏನು ಅಷ್ಟೆಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಅಜರ್ಬೈಜಾನ್ ನಾಳೆ ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಕೊಡುತ್ತೆ ಅಂತಂದ್ರೂ ಕೂಡ ಭಾರತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಯಾಕೆ ಅಂದರೆ ಅಜರ್ಬೈಜಾನ್ಗೆ ಚೆಕ್ಮಿಟ್ ಕೊಡೋದಕ್ಕೆ ಭಾರತ ಅರ್ಮೇನಿಯಾವನ್ನು ಇಟ್ಕೊಂಡಿದೆ. ಅರ್ಮೇನಿಯಾಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ಭಾರತ ಈಗಾಗಲೇ ಪೂರೈಕೆ ಮಾಡಿದೆ. ಮುಂದೆ ಅನೇಕ ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡುವಂತಹ ಒಪ್ಪಂದ ಕೂಡ ಭಾರತದ ಟೇಬಲ್ ಮೇಲಿದೆ. ಹೀಗಾಗಿ ಅಜರ್ಬೈಜಾನ್ನ ಕಿವಿ ಹಿಂಡೋದಕ್ಕೆ ಭಾರತಕ್ಕೆ ಏನು ದೊಡ್ಡ ಕೆಲಸ ಇಲ್ಲ. ಈಗಿರುವಂತಹದ್ದು ಟರ್ಕಿ ವಿಚಾರ. ಟರ್ಕಿಯನ್ನ ಒತ್ತಡಕ್ಕೆ ಈಡು ಮಾಡಬೇಕು ಅಂತಂದ್ರೆ ನಾವು ಸೈಪರಸ್ಗೂ ಶಸ್ತ್ರಾಸ್ತ್ರವನ್ನ ಕೊಡಬೇಕು, ಗ್ರೀಸ್ ಜೊತೆಗೂ ಕೂಡ ಶಸ್ತ್ರಾಸ್ತ್ರಗಳ ಒಪ್ಪಂದವನ್ನ ಮಾಡಿಕೊಳ್ಬೇಕು. ಆಗ ಸಹಜವಾಗಿ ಟರ್ಕಿ ಒತ್ತಡಕ್ಕೊಳಗಾಗತ್ತೆ. ಈ ಎರ್ದ್ವಾನ್ ಇದಾನಲ್ಲ, ಈತ ಕೆಲ ವಿಚಾರದಲ್ಲಿ ಬಹಳ ಎಕ್ಸ್ಪರ್ಟ್. ಮುಖ್ಯವಾಗಿ ಫ್ರಾಕ್ಸಿ ವಾರ್ ಮಾಡೋದ್ರಲ್ಲಿ ಅಥವಾ ರ್ಯಾಡಿಕಲ್ ಎಲಿಮೆಂಟ್ಸ್ಗೆ ಬೆಂಬಲ ಕೊಡೋದ್ರಲ್ಲಿ ಈತ ಎತ್ತಿದ ಕೈ. ಈತ ಎಲ್ಲೂ ಕೂಡ ನೇರವಾಗಿ ಫೀಲ್ಡ್ಗಿಳಿದು ಯುದ್ಧ ಮಾಡೋದಿಲ್ಲ. ಹಿಂಬಾಗಿಲ ಮೂಲಕವಾಗಿ ಇಂತಹ ಕುತಂತ್ರವನ್ನ ಮಾಡೋದ್ರಲ್ಲಿ ಈ ಎರ್ದ್ವಾನ್ ಬಹಳ ಎತ್ತಿದ ಕೈ. ಜೊತೆಗೆ ಈ ಎರ್ದ್ವಾನ್ ಒಬ್ಬ ಮೂಲಭೂತವಾದಿನೇ, ಅದರಲ್ಲೇನು ಡೌಟೇ ಇಟ್ಕೋಬೇಡಿ. ಈಗ ಇರಾನ್ನಲ್ಲಿ ಯಾವ ರೀತಿಯಾಗಿ ಮೂಲಭೂತವಾದಿ ಸರ್ಕಾರ ಇದೆಯೋ ಅದೇ ರೀತಿಯಾದಂತಹ ಅದೇ ಉದ್ದೇಶವನ್ನು ಇಟ್ಕೊಂಡಿರುವಂತಹ ಸರ್ಕಾರವೂ ಕೂಡ ಟರ್ಕಿಯಲ್ಲಿದೆ.
ನಾವು ಚೈನಾದಂತೆ ಟರ್ಕಿಯನ್ನು ಕೂಡ ಬಹಳ ಸೀರಿಯಸ್ ಆಗಿ ಪರಿಗಣಿಸಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಯಾಕೆ ಗೊತ್ತಾ? ಈ ಟರ್ಕಿ ನ್ಯಾಟೋದ ಸದಸ್ಯ ದೇಶ. ಇವರ ಬಳಿಯಲ್ಲಿ ಅಮೆರಿಕದ ವೆಪನ್ಸ್ ಇದೆ, ಅಮೆರಿಕದ ಟೆಕ್ನಾಲಜಿ ಇದೆ. ಇವರು ಪಾಕಿಸ್ತಾನಕ್ಕೆ ಫೀಡ್ ಮಾಡುವಂಥದ್ದು ಇದೆಯಲ್ಲ, ಇದು ಭಾರತಕ್ಕೆ ಯಾವತ್ತಿದ್ರೂ ಕೂಡ ಎಚ್ಚರಿಕೆ ಕರಗಂಟೆ. ಹೀಗಾಗಿ ನಾವು ಚೈನಾದಂತೆ ಟರ್ಕಿಯನ್ನು ಕೂಡ ಬಹಳ ಸೀರಿಯಸ್ ಆಗಿ ಪರಿಗಣಿಸಬೇಕು. ಚೈನಾಗೂ ಕೂಡ ಒಂದು ಗೇಮ್ ಪ್ಲಾನ್ ರೆಡಿ ಆಗ್ತಾ ಇದೆ ಅನ್ನುವಂಥ ಸುದ್ದಿ ಇದೆ. ನಿಮಗೆ ನಾನು ನಿನ್ನೆ ತೈವಾನ್ ಬಗ್ಗೆ ಚಿಕ್ಕದಾಗಿ ಹೇಳಿದ್ದೆ. ಈಗ ತೈವಾನ್ ಕೂಡ ಭಾರತದ ಆಂಟಿ ಡ್ರೋನ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಖರೀದಿ ಮಾಡೋದಕ್ಕೆ ಮನಸ್ಸು ಮಾಡ್ತಾ ಇದೆ. ಆದರೆ ಭಾರತ ತೈವಾನ್ ಜೊತೆಗೆ ಒಪ್ಪಂದ ಮಾಡಿಕೊಳ್ಳುತ್ತಾ? ಇದು ಸದ್ಯಕ್ಕಿರುವಂತಹ ಪ್ರಶ್ನೆ. ಒಂದು ವೇಳೆ ಭಾರತ ಬಹಳ ಗಟ್ಟಿ ನಿರ್ಧಾರವನ್ನು ಮಾಡಿ ಸೈಪ್ರಸ್ಗೂ ಶಸ್ತ್ರಾಸ್ತ್ರವನ್ನು ಕೊಟ್ಟು ಇನ್ನೊಂದು ಕಡೆ ತೈವಾನ್ಗೂ ಕೂಡ ಏನಾದರೂ ಆಂಟಿ ಡ್ರೋನ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೊಟ್ಟಿದ್ದೆ ಆದರೆ ಅದು ಭಾರತದ ಬಹಳ ಡೇರಿಂಗ್ ನಡೆ ಆಗುತ್ತೆ. ಇದರಿಂದ ಭಾರತಕ್ಕೆ ಸಹಜವಾಗಿ ಲಾಭ ಆಗುತ್ತೆ. ನಮ್ಮ ಡಿಫೆನ್ಸ್ ಎಕ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ, ಜೊತೆಗೆ ನಮ್ಮ ಶತ್ರುಗಳನ್ನು ಎಂಗೇಜ್ ಮಾಡಿ ಇಟ್ಕೊಂಡಂತಾಗುತ್ತೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.